ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪುಣೆ ಕೋಟ್ಯಾಧಿಪತಿ ಹತ್ಯೆಯ ಮತ್ತೊಂದು ರೋಚಕ ಅಪ್ಡೇಟ್ ಇದು. ಸಿಯಾ ಗೋಯಲ್ ಕಿಲ್ಲಿಂಗ್ ಲವ್ ಸ್ಟೋರಿಯ ಖತರ್ನಾಕ್. ಇನ್ನು ಸಿಯಾ ಮತ್ತಾಕಿಯ ಲವರ್ ಚೇತನ್ ನಡುವೆ ಇದ್ದದ್ದು ಭಯಾನಕ ಲವ್. ಪುಣೆ ಕೋಟ್ಯಾಧಿಪತಿ ಹತ್ಯೆಯ ಮತ್ತೊಂದು ರೋಚಕ ಅಪ್ಡೇಟ್. ಸಿಯಾ ಗೋಯಲ್ ಕಿಲ್ಲಿಂಗ್ ಲವ್ ಸ್ಟೋರಿಗೆ ಖತರ್ನಾಕ್. ಸಿಯಾ ಮತ್ತಾಕಿಯ ಲವರ್ ಚೇತನ್ ನಡುವೆ ಇದ್ದದ್ದು ಭಯಾನಕ ಲವ್ ಸ್ಟೋರಿ. ಕಳೆದ 6 ತಿಂಗಳ ಇಬ್ಬರ ಸಂಭಾಷಣೆಯಿಂದ ಹೊರಬಿತ್ತು ಘೋರ ಸತ್ಯ. 6 ತಿಂಗಳಲ್ಲಿ ಇಬ್ಬರು ನಡೆಸಿದ್ದು ಬರೋಬ್ಬರಿ 238 ಗಂಟೆಗಳ ಸಂಭಾಷಣೆ. ಅರ್ಥ ದಿನಕ್ಕೆ ಇವರು 1.5 ಗಂಟೆ ಅಂದ್ರೆ ಬರೋಬ್ಬರಿ 85 ನಿಮಿಷ. ಪ್ರತಿದಿನ 1 ಗಂಟೆ 18 ನಿಮಿಷ ಮಾತನಾಡ್ತಾ ಇದ್ರು ಇವರಿಬ್ರು ಕೂಡ. ಈ ವರ್ಷದ ಜನವರಿಯಿಂದ ಜೂನ್ ವರೆಗೆ 2004 ಬಾರಿ ಚಾಟಿಂಗ್ ಮಾಡಿದ್ದಾರೆ. ಮದುವೆಗೆ 1 ತಿಂಗಳು ಇರುವಾಗ ಹತ್ಯೆಗೆ ಬಿಗ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು ಇವರಿಬ್ರು. 20 ವರ್ಷದ ಸಿಯಾ ಮತ್ತು 22 ವರ್ಷದ ಚೇತನ್ ಸಂಭಾಷಣೆ ಈಗ ರಿವೀಲ್ ಆಗಿದೆ. ಕೋಟ್ಯಾಧಿಪತಿ ಕೇತನ್ ಹತ್ಯೆಗೆ ಕಳೆದ 6 ತಿಂಗಳಿನಿಂದಲೂ ಸಿಯಾ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ಲು. ಮುಹೂರ್ತ ಎಲ್ಲಿ ಫಿಕ್ಸ್ ಮಾಡಬೇಕು, ಹೇಗೆ ಹತ್ಯೆ ಮಾಡಬೇಕು ಅಂತ ಸ್ಕೆಚ್ ಇಂಚಿಂಚು ಸಕ್ಸಸ್ ಆಗುವಂತೆ ಮಾತನಾಡ್ಕೊಂಡಿದ್ರು. ಪಾತಕಿಗಳಿಬ್ಬರು ಕೂಡ ಸದ್ಯಕ್ಕೀಗ ಪೊಲೀಸರಿಗೆ ಸಿಕ್ಕಿದೆ ಇಬ್ಬರು ಮಾಡಿರೋ ಚಾಟಿಂಗ್ ಡೀಟೇಲ್ಸ್ನಿಂದ. ಇಬ್ಬರನ್ನ ಅರೆಸ್ಟ್ ಮಾಡಿ ಇಬ್ಬರ ಫೋನ್ ಸೀಸ್ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. ಇನ್ನು ಇವರಿಬ್ಬರದು ಮಹಾರಾಷ್ಟ್ರದ ಪುಣೆಯ ಲೋಹಗಢ್ ಕೋಟೆಯಲ್ಲಿ ನಡೆದ ಕೇತನ್ ವಿಶಾಲ್ ಅಗರ್ವಾಲ್ ಈಗಾಗಲೇ ಹತ್ಯೆಯ ಒಂದೊಂದು ರೋಚಕ ಸ್ಟೋರಿ ಈಗ ಬಯಲಾಗಿದೆ. 6 ತಿಂಗಳ ಇಬ್ಬರ ಸಂಭಾಷಣೆಯಿಂದ ಘೋರ ಸತ್ಯ ಹೊರಬಿದ್ದಿದೆ. 6 ತಿಂಗಳಲ್ಲಿ ಬರೋಬ್ಬರಿ 238 ಗಂಟೆಗಳ ಸಂಭಾಷಣೆಯನ್ನ ಮಾಡಿದ್ದಾರೆ ಇವರಿಬ್ರು. ಅರ್ಥಾತ್ ದಿನಕ್ಕೆ 1.5 ಗಂಟೆಗಳು ಅಂದ್ರೆ ಬರೋಬ್ಬರಿ 85 ನಿಮಿಷಗಳ ಕಾಲ ಪ್ರತಿದಿನ ಇವರಿಬ್ರು ಮಾತನಾಡ್ತಾ ಇದ್ರು. ಪ್ರತಿದಿನ 1 ಗಂಟೆ 18 ನಿಮಿಷಗಳ ಕಾಲ ಮಾತನಾಡ್ತಾ ಇದ್ರು. ಇನ್ನು ಪುಣೆ ಕೋಟ್ಯಾಧಿಪತಿ ಹತ್ಯೆಯ ಮತ್ತೊಂದು ರೋಚಕ ಸ್ಟೋರಿ ಒಂದೊಂದು ಕೂಡ ಈಗ ಬಯಲಾಗ್ತಾ ಇದೆ. ಜನವರಿಯಿಂದ ಜೂನ್ ವರೆಗೆ 2004 ಬಾರಿ ಚಾಟಿಂಗ್ ಅನ್ನ ಮಾಡಿದ್ದಾರೆ. ಮದುವೆಗೆ 1 ತಿಂಗಳು ಇರುವಾಗ ಹತ್ಯೆಗೆ ಇವರಿಬ್ರು ಸೇರಿ ಬಿಗ್ ಪ್ಲಾನ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು. ಈಗ 20 ವರ್ಷದ ಸಿಯಾ ಚೇತನ್ ಇಬ್ರು ಸಂಭಾಷಣೆಯ ರಿವೀಲ್ ಆಗಿದೆ. ಕೋಟ್ಯಾಧಿಪತಿ ಕೇತನ್ ಹತ್ಯೆಗೆ 6 ತಿಂಗಳು ಮುಂಚೆನೆ ಇವರಿಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೇತನನ್ನ ಯಾವ ರೀತಿಯಾಗಿ ಹತ್ಯೆ ಮಾಡಬೇಕು, ಎಲ್ಲಿ ಹತ್ಯೆ ಮಾಡಬೇಕು ಅನ್ನೋದನ್ನ ಇವರಿಬ್ರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈಗಾಗಲೇ ಇವರಿಬ್ರು ಈಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಪೊಲೀಸರು ಕೂಡ ಇವರಿಬ್ರು ಫೋನ್ ಅನ್ನ ಸೀಸ್ ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದ ಪುಣೆಯ ಲೋಹಗಢ್ ಕೋಟೆಯಲ್ಲಿ ನಡೆದ ಕೇತನ್ ವಿಶಾಲ್ ಅಗರ್ವಾಲ್ ಈತನಿಗೆ 26 ವರ್ಷ ಯುವ ಉದ್ಯಮಿಯ ಭೀಕರ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಈಗ ಬೆಚ್ಚಿ ಬೀಳಿಸುವಂತಿದೆ. ಆಕಸ್ಮಿಕ ಸಾವು ಅಂತ ಹೇಳಿ ಇವರಿಬ್ರು ಕೂಡ ಬಿಂಬಿಸಲಾಗಿತ್ತು. ಆದ್ರೆ ಈ ಘಟನೆಯನ್ನ ತನಿಖೆ ನಡೆಸಿದ ಪುಣೆ ಪೊಲೀಸರು ಇದು ಬಾವಿ ಪತ್ನಿ ಮತ್ತು ಆಕೆಯ ಪ್ರಿಯಕರ ಸೇರಿ ನಡೆಸಿದ ಪೂರ್ವ ಯೋಜಿತ ಕೊಲೆ ಅಂತ ಹೇಳಿ ಈಗ ಬಯಲಾಗಿದೆ. Thank you. Thank you. ಇನ್ನು ಇಲ್ಲಿ ಕೊಲೆಯಾದ ಯುವಕ ಕೇತನ್ ವಿಶಾಲ್ ಅಗರ್ವಾಲ್ ಈತ ಮಹಾರಾಷ್ಟ್ರದ ಪ್ರಮುಖ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಮಗ. ಈಗ ಹಾಗೂ ಸ್ವತಃ ರಿಯಲ್ ಎಸ್ಟೇಟ್ ಡೈರೆಕ್ಟರ್ ಆಗಿ ಆತ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ಒಂದ್ ಕಡೆ ಇಲ್ಲಿ ಕೇತನ್ ಮತ್ತು ಸಿಯಾ ಅವರಿಗೆ ಕುಟುಂಬಸ್ಥರು ನಿಶ್ಚಿತಾರ್ಥವನ್ನ ಕೂಡ ಮಾಡಿಸಿದ್ರು. ಇವರ ಹೈಟೆಕ್ ಮದುವೆಗಾಗಿ ಜೈಪುರದ ಅರಮನೆಯನ್ನ ಬರೋಬ್ಬರಿ 17 ಕೋಟಿ ರೂಪಾಯಿಗೆ ಬುಕ್ ಕೂಡ ಮಾಡಲಾಗಿತ್ತು. ಆದರೆ ಸಿಯಾಗೆ ಈ ಮದುವೆ ಇಷ್ಟ ಇರಲಿಲ್ಲ. ಆಕೆ ಪ್ರಿಯಕರ ಚೇತನನ್ನ
ಆಕೆ ಪ್ರೀತಿ ಮಾಡ್ತಾ ಇದ್ಲು. ಇವರಿಬ್ಬರು ಸೇರಿ ಈತನನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಜೂನ್ 19ರಂದು ಸಿಯಾ ಹುಟ್ಟುಹಬ್ಬವಿತ್ತು. ಇದರ ಮುನ್ನ ದಿನ ಜೂನ್ 18ರಂದು ಇವರಿಬ್ಬರು ಸೇರಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಹಾಗೂ ಟ್ರೆಕ್ಕಿಂಗ್ ನೆಪದಲ್ಲಿ ಕೇತನನ್ನ ಲೋಹಗಢ್ ಕೋಟೆಗೆ ಕರೆದೊಯ್ಯಲಾಗಿತ್ತು.